ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಬಿಸಿ ಜೋರಾಗೇ ಇತ್ತು. ರಾಯಲ್ ಸರ್ಕಲ್ ಸುತ್ತಲೂ ಜಮಾಯಿಸಿದ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮೇಯರ್ ಯಾರಾಗ್ತಾರೆ ಅನ್ನೋದನ್ನ ಕಾತುರದಿಂದ ಕಾಯ್ತಾ ಇದ್ರು. ಪಕ್ಷದ ಹೈಕಮಾಂಡ್ ನಿರ್ಧಾರವಿದ್ದರೂ ಮತ್ತಿಬ್ಬರು ಸದಸ್ಯರು ತೀವ್ರ ಪೈಪೋಟಿ ನಡೆಸಿದ್ದರು. ಇದರ ನಡುವೆಯೂ 24ನೆಯ ಬಳ್ಳಾರಿ ಮಹಾನಗರ ಪಾಲಿಕೆಯ ಅವಧಿಯ ಮೇಯರ್ ಆಗಿ 23ನೇ ವಾರ್ಡಿನ ಸದಸ್ಯ ಪಿ ಗಾದೆಪ್ಪ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. 25ನೇ ವಾರ್ಡಿನ ಸದಸ್ಯೆ ಮುಬೀನಾ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ, ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್, ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಚುನಾವಣಾ ವೀಕ್ಷಕರಾಗಿ ಕೆಪಿಸಿಸಿಯ ಪದಾಧಿಕಾರಿಗಳು ಹಾಜರಿದ್ದರು. ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಂಗಿ ನಾಗರಾಜ್, ಬುಡಾ ಅಧ್ಯಕ್ಷ ಆಂಜನೇಯಲು ಸೇರಿದಂತೆ ಇನ್ನಿತರ ಮುಖಂಡರು ಸಹ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಸಾಥ್ ನೀಡಿದ್ದರು. ಬಳ್ಳಾರಿ ಮಹಾನಗರ ಪಾಲಿಕೆಯ ಉಪಮೇಯರ್ ಚುನಾವಣೆ ಇಂದು ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ 23ನೇ ವಾರ್ಡ್ನಿಂದ ಬಳ್ಳಾರಿ ನಗರದ ವಾರ್ಡ್ ನಂಬರ್ 23ರಿಂದ ನಮ್ಮ ಗಾದಪ್ಪನವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ವಾರ್ಡ್ ನಂಬರ್ 28ರಿಂದ ಶ್ರೀಮತಿ ಮುಬೀನರವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ಕೆಪಿಸಿಸಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಮ್ಮತದಿಂದ ಪಾಲ್ಗೊಂಡು ಒಂದು ಓಟ್ ಹೋಗದಿರ ಅಷ್ಟು ಮತಗಳು ಕೂಡ ನಮ್ಮ ಇಬ್ಬರು ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಚಲಾಯಿಸಿ ಭಾರಿ ಭರಪೂರವಾದ ಒಂದು ಜಯವನ್ನು ಗೆಲ್ಲಿಸಿದ್ದಾರೆ. ಅದರ ಮುಖಂಡತ್ವವನ್ನು ವಹಿಸಿಕೊಂಡಿದ್ದಂಥ ನಮ್ಮ CWC ಮೆಂಬರ್ ಮತ್ತು ಪಾರ್ಲಿಮೆಂಟ್ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ರವರು, ಹಾಗೆಯೇ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಶ್ರೀಮಾನ್ ನಾಗೇಂದ್ರರವರು, ಮಾಜಿ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದ ಬಳ್ಳಾರಿ ನಗರ ಜಿಲ್ಲೆಯ ಶಾಸಕರಾದ ಭರತ್ ರೆಡ್ಡಿರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ರವರು ಹಾಗೂ ಕೆಪಿಸಿಸಿ ವೀಕ್ಷಕರಾಗಿ ನನ್ನ ಇಬ್ಬರು ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಸೂರಜ್ ಹೆಗಡೆರವರು, ACC ಕಾರ್ಯದರ್ಶಿಗಳು ಹಾಗೂ ಎಲ್ಲ ಈ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ನಮ್ಮ ಪಕ್ಷದ ಪಾಲಿಕೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ರಿಗೂ ಅಭಿನಂದಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಜಯಶಾಲಿಯಾಗಿರುವ ಮೇಯರ್ಗೂ ಡೆಪ್ಟಿ ಮೇಯರ್ಗೂ ಹಾಗೂ ಕೆಪಿಸಿಸಿ ವತಿಯಿಂದ ಅಭಿನಂದಿಸಿ ಮತ್ತೆ ಅವರು ಕೂಡ ಎರಡು ಮಾತನಾಡ್ತಾರೆ. ಸ್ಥಾಯಿ ಸಮಿತಿಗಳಿಗೂ ಕೂಡ ಅವಿರುದ್ಧವಾಗಿ ಆಯ್ಕೆಯಾಗಿದೆ, ಅವರು ಕೂಡ ಬರ್ತಾರೆ. ಈಗ ಆ ಸಮಿತಿಗಳಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಜಯಶಾಲಿಗಳಾಗಿದ್ದಾರೆ. ಇದಕ್ಕೆ ಶ್ರಮಿಸಿದ ಎಲ್ಲ ನಮ್ಮ ಸದಸ್ಯರಿಗೆ, ನಗರ ಪಾಲಿಕೆ ಸದಸ್ಯರಿಗೆ ಅಭಿನಂದನೆಗಳು ಮತ್ತು ಶಾಸಕರಿಗೆ, ಪಾರ್ಲಿಮೆಂಟ್ ಸದಸ್ಯರಿಗೂ ಕೂಡ ಅಭಿನಂದನೆಗಳು. ಬಳ್ಳಾರಿಯ ಮಹಾನಗರ ಪಾಲಿಕೆಯ 24ನೇ ಅವಧಿಗೆ ನಮ್ಮನ್ನು ಮಹಾಪೌರನಾಗಿ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಮತ್ತು ಪಕ್ಷದ ನಮ್ಮ ಅಣ್ಣನವರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅಣ್ಣನವರು ಮತ್ತು ನಮ್ಮ ಅಣ್ಣನವರಾದ ನಾಗೇಂದ್ರ ಅಣ್ಣನವರು ಮತ್ತು ಭರತ್ ರೆಡ್ಡಿ ಅಣ್ಣನವರು ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ, ಅಂದರೆ ಒಂದು ರೀತಿಯಿಂದ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಪಕ್ಷದ ಘನತೆ ಗೌರವವನ್ನು ಮತ್ತು ಎಲ್ಲ ನಮ್ಮ ಪಾಲಿಕೆ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಬಳ್ಳಾರಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮ ಪಡುತ್ತಾರೆ ಎಂದು ಈ ಮೂಲಕ ಹೇಳ್ತೇನೆ. ಸೊ ನಮ್ಮ ಈ ಒಂದು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಪಕ್ಷದ ಇವತ್ತೇನು ವೀಕ್ಷಕರಾಗಿ ಬಂದು 2 ದಿನ ನಮ್ಮ ಎಲ್ಲ ಸದಸ್ಯರನ್ನು ಅವರು ಮನವೊಲಿಸಿ ನಮ್ಮನ್ನು ಈ ಒಂದು ಆಯ್ಕೆಯಲ್ಲಿ ಪಾಲ್ಗೊಂಡು ಬಂದಿರತಕ್ಕಂಥ ವೆಂಕಟೇಶ್ ಅಣ್ಣನವರಿಗೂ ಮತ್ತು ಸೂರಜ್ ಅಣ್ಣನವರಿಗೂ ನಾನು ನಮ್ಮೆಲ್ಲ ಪಕ್ಷ ಮತ್ತು ನಮ್ಮೆಲ್ಲ ಸದಸ್ಯರ ಪರವಾಗಿ ಉಸ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ ಸರ್. ಅವರೆಲ್ಲ ಮಾತಾಡಿದ್ದಾರೆ. ಅದರ ಜೊತೆಗೆ ಇವತ್ತೇನು 24ನೇ ಅವಧಿಯ ಮಹಾಪೌರರ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಯಸಿದೆ. ಅದರಲ್ಲಿ ಮುಖ್ಯವಾಗಿ ಮಹಾಪೌರರಾಗಿ ಪಿ ಗಾದೆಪ್ಪ ಅವರು ಮತ್ತು ಉಪಮಹಾಪೌರರಾಗಿ ಮುಬೀನಾ ಅವರು ಕೂಡ ಈಗಾಗಲೇ ಕೂಡ ಜಯಶೀಲರಾಗಿದ್ದಾರೆ. ತಾವೆಲ್ಲರೂ ನೋಡ್ದಂಗೆ ಕೂಡ ಏನೇನೋ ಸಮಸ್ಯೆಗಳು ಇರ್ತಿರ್ತವೆ, ಆದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸದಸ್ಯರುಗಳೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ಒಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ನಮ್ಮ KPCC ಕಡೆಯಿಂದ ಅಧ್ಯಕ್ಷರಂತ ಮಾನ್ಯ DK ಶಿವಕುಮಾರ್ ಸಾಹೇಬರು ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಬ್ಯಾಕ್ವರ್ಡ್ಗೆ ಕೊಡಬೇಕಂತೇಳಿ ಇವತ್ತು ಮಹಾಪೌರರ ಒಂದು ಹುದ್ದೆಯನ್ನು ನಮ್ಮ KPCC ವತಿಯಿಂದ ಕೂಡ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಅಧ್ಯಕ್ಷರಾದಂಥ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇದನ್ನು ಮುಖ್ಯಮಂತ್ರಿಯವರು ಕೂಡ ಭಾಳಷ್ಟು ತುಂಬ ಖುಷಿಯಾಗಿ ಇವತ್ತು ಏನು ಈ ಬಳ್ಳಾರಿಯ
ನಗರ ಪಾಲಿಕೆಯ ಚುನಾವಣೆಯನ್ನು ಭಾಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತೇಳಿ ಮುಖ್ಯವಾಗಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಕೂಡ ನಿನ್ನೆಯಿಂದ ಇಲ್ಲೇ ಠಿಕಾಣೆ ಹೂಡಿ ಇಲ್ಲಿನ ಭಾಗದ ಎಲ್ಲ ಮುಖಂಡರ ಜೊತೆ ಒಗ್ಗೂಡಿಸ್ಕೊಂಡು ಯಾವುದೇ ಆದಂಥ ತೀರದ ಯಾವುದೇ ಒಂದು ಗೊಂದಲ ಇಲ್ಲದೇ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅವರ ಜೊತೆಯಾಗಿ ಬೂಡ ಅಧ್ಯಕ್ಷರಾದಂಥ ಆಂಜನೇಯ ಅವರು ಮತ್ತು ಲಿಡ್ಕರ್ ಅಧ್ಯಕ್ಷರಾದಂಥ ನಮ್ಮ ನಾಗರಾಜ್ ಅವರು ಮತ್ತು ರಾಮ್ ಪ್ರಸಾದ್ ಅಣ್ಣನವರು ಮತ್ತು ಅನೇಕ ಹಿರಿಯರು ಭಾಳಷ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ DCC ಅಧ್ಯಕ್ಷರು ಪ್ರಶಾಂತ್ ಅವರು ಕೂಡ ಭಾಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಜಯಶೀಲರಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಭಾಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ. ಅದರ ಜೊತೆಗೆ ಬಳ್ಳಾರಿಯ ಜನತೆಗೆ ತಾವೆಲ್ಲರೂ ಕೂಡ ನ್ಯಾಯ ಒದಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಈ ಒಂದು ಮಹಾನಗರ ಪಾಲಿಕೆಯನ್ನು ನಡೆಸ್ಕೊಡ್ಬೇಕಂತೇಳಿ ಹೇಳಿ ನನ್ನ ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ 24ನೇ ಅವಧಿಗೆ ಮೇಯರ್ ಆಗಿ ಆಯ್ಕೆಯಾದಂಥ ನಮ್ಮ ಪೂಜಾರಿ ಗಾದೆಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಉಪಮೇಯರ್ ಆದಂಥ ಮುಬೀನಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲ ನಿನ್ನೆಯಿಂದ ಇವತ್ತು ನಮ್ಮ ನಾಗೇಂದ್ರಣ್ಣವರು, ನಾಸಿರಣ್ಣವರು, ನಮ್ಮ ಕಾರ್ಪೊರೇಟರ್ಗಳು ಮತ್ತು ಬೆಂಗಳೂರಿಂದ ಬಂದಂಥ ನಮ್ಮ ಅಬ್ಸರ್ವರ್ಸ್ RV ವೆಂಕಟೇಶ್ವರನವರು, ನಮ್ಮ ಸೂರಜ್ ಹೆಗಡೆ ಅಣ್ಣವರು, ಆಂಜನೇಯ ಅಣ್ಣವರು, ಮುಂಡ್ರಿ ನಾಗರಾಜ್ ಅವರು, KPA ನಮ್ಮ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸೇರಿ ಎಲ್ಲರೂ ಗಾದೆಪ್ಪ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಮೇಯರ್ ಮಾಡ್ಕೊಂಡಿದ್ವಿ. ಆದಷ್ಟು ಮುಂದಿನ ದಿನಮಾನದಲ್ಲಿ ನಾವಾಗಿರ್ಬೋದು, ನಾಗೇಂದ್ರಣ್ಣ ಆಗಿರ್ಬೋದು, ಗಾದೆಪ್ಪ ಅವರು ಸೇರಿ ಈ ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ನಾನು ಹೇಳೋ ಮಾತನ್ನು ಮುಗಿಸ್ತೀನಿ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ವೆಂಕಟೇಶ್ ಸಾಹೇಬರು, ಮಾಜಿ MLC ಅವರು, ಮಾಜಿ ಚೀಫ್ ವಿಪ್ ಕೌನ್ಸಿಲಲ್ಲಿ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ AICC ಸೆಕ್ರೆಟರಿ ಮತ್ತು ಗ್ಯಾರಂಟಿ ಸ್ಕೀಮ್ ವೈಸ್ ಪ್ರೆಸಿಡೆಂಟ್ ಸೂರಜ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಲಾಸ್ಟ್ 2-3 ಡೇಸಿಂದ ನಮ್ಮ ಪಕ್ಷದೊಳಗಡೆ ಎಲ್ಲ ಪ್ರಾಸೆಸ್ ನಡೆಸಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಪೂರ್ಣಗೊಳಿಸಿ ಇವತ್ತೊಂದು ಡಿಸಿಷನ್ ತೊಗೊಂಡು ಮೇಯರ್ ಹುದ್ದೆಗೆ ಮತ್ತು ಉಪಮೇಯರ್ ಹುದ್ದೆಗೆ ಪೂಜಾರಿ ಗಾದೆಪ್ಪ ಅವರು ಮತ್ತು ಮುಬೀನಾ ಅವರಿಗೆ ಆಯ್ಕೆ ಮಾಡಿ ಮತ್ತು ನಮ್ಮ ಒಂದು ಓಟು ಆ ಕಡೆ ಈ ಕಡೆ ಹೋಗ್ದಂಗೆ ನೋಡಿಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ಈ ಪ್ರಾಸೆಸ್ ಎಲ್ಲ ನಡೆಸಿ ಇವತ್ತು ಅವರಿಗೆ ಎಲೆಕ್ಷನ್ ಗೆಲ್ಲಿಸಿದ್ದಾರೆ. ಗಾದೆಪ್ಪ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿ 7-8 ಇಯರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಮಿಸ್ಸಸ್ಸು ಒಂದ್ಸಲ ಕಾರ್ಪೊರೇಟರ್ ಆಗಿದ್ದರು, ಇವ್ರು ಕಾರ್ಪೊರೇಟರ್ ಆಗಿದ್ದಾರೆ, ಮತ್ತೆ ಸಭಾನಾಯಕರಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ PDCC ಆಗಲಿ ಇನ್ನು ಬೇರೆ ಸೊಸೈಟೀಸ್ ಎಲ್ಲ ಆಗಲಿ ಅವ್ರು ಆಯ್ಕೆಯಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟಿ ಅವ್ರಿಗೆ ಅವ್ರ ಲಾಯಲ್ಟಿ ನೋಡಿ, ಅವ್ರ ಸೀನಿಯಾರಿಟಿ ನೋಡಿ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು. ಸ್ಪೆಷಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಂದ್ಬಿಟ್ಟು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೆಲ್ಲ ಸೇರಿಕೊಂಡು ಅದನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದ್ರ ಜೊತೆಯಲ್ಲಿ ರಿಸರ್ವೇಷನ್ ಇತ್ತು ಮಹಿಳೆಯರಿಗೆ. ಮುಬೀನಾ ಅವರಿಗೆ ಅವರು ಭಾಳ ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತಂದೆಯವರು ಕೂಡ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ರೆಪ್ರೆಸೆಂಟೇಷನ್ ಇರಬೇಕಂದ್ಬಿಟ್ಟು ಅವರಿಗೆ ಮುಬೀನಾ ಅವರಿಗೆ ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆ ಮಾಡಿಸಿದ್ವಿ. ಮತ್ತು ಎಲ್ಲ ಸ್ಥಾಯಿ ಸಮಿತಿ 3 ಅನಪೋಸ್ ಆಗಿದೆ. ಒಂದು ನಾವು ಅಪೋಸಿಷನ್ ಅವರಿಗೆ ಅಕೌಂಟ್ಸ್ ಕಮಿಟಿ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಯಾಕಂದರೆ ಅವ್ರದ್ದೊಂದು ಪಾತ್ರ ಇರಬೇಕು, ಒಂದು ಲೆಜಿಸ್ಲೇಟಿವ್ ಸ್ಕ್ರೂಟಿನಿ ಇರಬೇಕಂದ್ಬಿಟ್ಟು ಅವ್ರನ್ನ ಬಿಟ್ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲರೂ RV ವೆಂಕಟೇಶ್ ಸಾಹೇಬರು ಮತ್ತು ಸೂರಜ್ ಹೆಗಡೆ ಅವ್ರ ನೇತೃತ್ವದಲ್ಲಿ ನಮ್ಮ ನಾಗೇಂದ್ರ ಸಾಹೇಬರು, ಭರತ್ ಅವರು, DCC ಪ್ರೆಸಿಡೆಂಟ್ ಅಲ್ಲಂ ಪ್ರಶಾಂತ್ ಅವರು, ಗೂಡಾ ಚೇರ್ಮನ್ ಆಂಜನೇಯ ಅವರು, ವಕ್ಫ್ ಬೋರ್ಡ್ ಚೇರ್ಮನ್ ಹುಮಾಯೂನ್ ಅವರು, ಮುಂಡರಗಿ ನಾಗರಾಜ್ ಅವರು ಎಲ್ಲರೂ ಸೇರಿಕೊಂಡು ಏನು ಡಿಫ್ರೆನ್ಸಸ್ ಒಪಿನಿಯನ್ ಬಂದಂಗೆ ನೋಡಿಕೊಂಡು ಇದೊಂದು ಚುನಾವಣೆ ನಡೆಸಿ ಆಯ್ಕೆ ಮಾಡಿಸಿದ್ದಾರೆ. ಇವರಿಗೆ ನನ್ನ ಕಡೆಯಿಂದ ಅಭಿನಂದನೆ. ಮತ್ತು ನಮ್ಮ ಇಡೀ ನಗರಕ್ಕೆ, ಬಳ್ಳಾರಿ ಸಿಟಿಗೆ, ಅಂದರೆ ಸಿಟಿಯಲ್ಲೇ ಕೌಲ್ಬದಾರ್ ಅಂತಲ್ಲ, ಕೌಲ್ಬದಾರ್ ಸಿಟಿಗೆ, ಇಡೀ ಕಾರ್ಪೊರೇಷನ್ಗೆ ಒಳ್ಳೇದಾಗಲಿ ಅಂತ ಶುಭಾಯಿಸಿ ಮಾತು
ತಗೊಳ್ರಿ ಈಗ ಅಧ್ಯಕ್ಷರಲ್ಲಿ ಅಣ್ಣ ಬಾರಣ ಬರ್ರಿ ಬರ್ರಿ ಬಾ ಬಾ ಹೆಂಗಿಡ್ಬೋದು ಮಧ್ಯಕ್ಷರ ಅದೇ ಮೇಡ ಫುಲ್ಲು ಶಿವರಾಜ್ ಸರ್ ಅಣ್ಣ ಬರ್ರಿ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.